ಇನ್ನೇನು ಸೌಮ್ಯ ಮತ್ತು ಸ್ವರೂಪ್ ಇಬ್ರು ಬರ್ತಾರ. ಅದ್ರಾಗ ಬೇರೆ ಇವತ್ತು ಪೂಜಾನೂ ಅದಾಳ. ಏನಾರ ಸ್ಪೆಷಲ್ ಅಡಿಗೆ ಮಾಡ್ಬೇಕಲ್ಲ, ಏನ್ ಮಾಡ್ಲಿ? ನಿನಗೆ ಏನ್ ತಿಳಿತೈತಿ ಅದನ್ನ ಮಾಡವ. ಇಂಥದ ಮಾಡ ಅಂತದ ಮಾಡ ಅಂತ ಹೇಳಿ ಏನು ಅನ್ನೋದಿಲ್ಲ. ನನಗೆ ಗೊತ್ತೈತಿ ನಿನಗೇನು ಈಸಿಯಾಗಿ ಜಲ್ದಿ ಚಂದಾಗಿ ಮಾಡಕ್ ಬರ್ತೈತಿ ಅಂತದನ್ನ ಮಾಡ. ಆಯ್ತು ಬಿಡ್ರೈತೆ, ನನಗೇನು ಬರ್ತೈತಿ ಅದನ್ನ ಮಾಡ್ತೇನಂತ ಆದಷ್ಟು ಜಲ್ದಿನ ಅಡಿಗೆ ಮುಗಿಸ್ಕೊಂಡ್ ಬಂದ್ಬಿಡ್ತೇನ್ರಿ. ಯಾಕಂದ್ರ ಸೌಮ್ಯ ಮತ್ತು ಸ್ವರೂಪ್ ಬರೋ ಹೊತ್ತಾಗೈತಿ. ಸೌಮ್ಯ ಬಂದ್ಬಿಟ್ಲ ಅಂತ ಅಂದ್ರ ನನಗೇನು ಕೆಲಸ ಮಾಡಕ ಬಿಡಂಗಿಲ್ಲ. ಹೌದ್ವಾ, ಎಲ್ಲ ತಾನ ಮಾಡೇನಂತಾಳ. ನೀನ ಹೋಗಿ ಮಾಡ್ಬಿಡ. ಸುಮ್ನೆ ಮತ್ತೆ ಹುಡುಗಿ ಅಲ್ಲೂ ಬ್ಯಾಸಕ್ ಬಂದಿರ್ತೈತ, ಇಲ್ಲೂ ಮತ್ತ ಅದನ್ನ ಮಾಡಕ್ ನಿಲ್ತಾಳ. ಮತ್ತೆ ಆದ್ರ ಅವ್ರ ಮನಿಯೊಳಗೂ ಈಗೇನು ಕಷ್ಟ ಇಲ್ಲ. ಆದ್ರ ಹೌದವಾ, ಚಲೋ ಮನಿಗ ಬಿದ್ದಾಳ. ಆದ್ರೆ ಏನ್ ಮಾಡೋದು, ಕೆಲಸ ಅನ್ನೋದು ಮಾಡೇ ಮಾಡ್ತಾಳಲ್ಲ ಆಕಿ. ಅಲ್ಲಿದ್ರು ಅಷ್ಟೇ ಇಲ್ಲಿದ್ರು ಅಷ್ಟೇ, ಎಲ್ಲಿ ಹೋದ್ರು ಖಾಲಿ ಕುಂದ್ರೋದೇ ಇಲ್ಲ. ಆಕಿ ಬಂದ್ಲು ಅಂತ ಅಂದ್ರೆ ಮತ್ತೆ ನೀ ಮಾಡಾಕತ್ತಿದ್ ನೋಡಿ ಹಂಗ ನಿಲ್ಲೋಂಗಿಲ್ಲ. ಮತ್ತೆ ಮಾಡಕ್ ಬರ್ತೇನಂತಾಳ. ನಡಿ ನಾನು ನಿನ್ ಜೋಡಿ ಕೈಗೂಡ್ತೇನಂತ. ಬಡ ಕೆಲಸ ಮುಗಿಸ್ಕೊಂತ್ರಾತ ಅಂದಂಗ ಪೂಜಾಕಾವ ಏನ್ ಮಾಡತ್ತಾರ. ಅದು ಬಾ ದಿವಸದ ಮೇಲೆ ಮನಿ ಒಳಗೆ ಸೇರ್ಯಾರಲ್ರಿ ಅತ್ತೆ. ಮಾತಾಡ್ಕೊಂತ ತಮ್ಮ ಹಳೆ ನೆನಪನ್ನೆಲ್ಲ ಮೆಲುಕು ಹಾಕೊಳತ್ತಾರ. ಹೌದಾ, ಚಲೋ ಆತ್ ಬಿಡ. ನಡಿ ಹಂಗಂದ್ರೆ ಹಿಂದೇನ್ ಬರೋ ಹೊತ್ತಾಗೈತಿ. ಅಷ್ಟೊಳ ಮುಗಿಸಿ ಕುಂತ್ಬಿಡೋಣ. ಒಂದ್ ವೇಳೆ ಆಮೇಲೆ ಏನಾರ ಬೇಕಂತಂದ್ರೆ ನಾ ಮಾಡ್ಬರ್ತೇನಂತ. ಆಯ್ತೇನವ ನಿಂದು ಎಲ್ಲ ಕೆಲಸ? ಪೂಜಾ ಆಯ್ತು ನೋಡು, ಈಗ ನನಗೆ ಸಮಾಧಾನ ಆತ. ಆಕಿ ಇಷ್ಟು ದಿವಸ ನನ್ನ ರೂಮ್ನಾಗ ಇದ್ದ ರೂಮ್ ಎಲ್ಲ ಗಬ್ಬೆಬ್ಬಿಸ್ಬಿಟ್ಟಿದ್ಲು ನೋಡು. ನನಗಂತರೂ ಹಂಗ ನೋಡಿದ ಕೂಡಲೇ ಒಂಥರ ವಾಕರ್ಕಿ ಬಂದಂಗ ಆತ. ಒಂದಿಟ್ಟು ಸ್ವಚ್ಛ ಮಾಡೋದನ್ನ ಬರ್ತದೆ ಇಲ್ಲ ಅದಕ್ಕೆ ಹುಡುಗಿಗಂತರೂ. ನನಗೆ ಅನ್ಸಿದ ಮಟ್ಟಿಗೆ ನಿಮ್ಮ ಬೈನಿಗೂ ರೂಮ್ ಒಳಗೆ ಬಿಟ್ಕೊಂಡಂಗೆ ಕಂಡಿಲ್ಲ. ಹಂಗಾಗಿ ರೂಮ್ ಮೇಲೆ ಅಷ್ಟು ಗಲೀಜ್ ಮಾಡಿದ್ಲನ. ನಮ್ಮ ಬೈನೇನಾರ ರೂಮ್ ಒಳಗೆ ಬಂದಿದ್ರು ಅಂದಿದ್ರ ಆಕಿನ್ನ ಪಿಕ್ಚರ್ ಬಿಡಿಸ್ತಿದ್ರು. ಅದ್ರೇನ್ ಮಾಡೋದೈತಿ, ಜಾಸ್ತಿ ಬರಕ್ ಬಿಟ್ಟಿದ್ ಕಾಣ್ತೈತಿ. ಸ್ವಚ್ಛ ಮಾಡ್ಬೇಕಂತಂದ್ರು ಮಾಡಕ್ ಬಿಟ್ಟಿಲ್ಲ. ಹೋಗ್ಲಿ ಬಿಡು ಕಾವ್ಯ, ಆಕಿಂದೊಂದು ಹೆಸರು ತೆಗಿಯಕ ಹೋಗ್ಬೇಡ. ಇಷ್ಟು ದಿವಸ ಆಗಿದ್ದೆಲ್ಲ ನಿನ್ ಜೀವನದಾಗ ಒಂದು ಕೆಟ್ಟ ಕನಸು ಅಂತಂದ ಹೇಳಿ ಮರ್ತ್ ಬಿಡು. ಇನ್ಮೇಲೆ ಪದೇ ಹಳೆ ಟೈಪಿಗೆ ಆರ್ಡರ್ ರಿವೈಂಡ್ ಮಾಡ್ಕೊಂತ ಕುಂದ್ರಬೇಡ. ಅದನ್ನ ಹೇಳಿ ಹೌದು ನೋಡ್ ಪೂಜಾ, ನೀನ್ ಹೇಳೋದು ನಿಜನ. ಅದು ಒಂದ್ ರೀತಿಯಿಂದ ಹೆಂಗಾಗ್ಬಿಟ್ಟೈತೆ ಅಂತಂದ್ರ ನಮ್ಮ ಲೈಫ್ ಇಂದ ಮೆಮೊರಿ ಅನ್ನೋದ್ರೊಳಗಡೆ ಸೇವ್ ಆಗ್ಬಿಟ್ಟೈತಿ. ಅದಕ್ಕೆ ಅದಷ್ಟ ಕ್ಲಿಪ್ಸ್ ಏನ್ ಸೇವ್ ಆಗೈತನ ಕಟ್ ಮಾಡಿ ಡಿಲೀಟ್ ಮಾಡಿ ಒಕ್ಕಟ್ ಬಿಡ್ತೇನೆ. ಎಕ್ಸಾಕ್ಟ್ಲಿ ಹಂಗ ಮಾಡ್ಬಿಡ. ನಿಜ ಹೇಳ್ಬೇಕಂದ್ರ ಪೂಜಾ, ಅವ್ರು ಎಲ್ಲ ನಮ್ಮ ಜೀವನದಾಗ ಬಂದು ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮಿಬ್ರನ್ನ ಮಾತ್ರ ಒಂದಾಗೋಕೆ ಒಂದು ದಾರಿ ಮಾಡ್ಕೊಟ್ರಲ್ಲ, ಅಷ್ಟ ಸಾಕು ನನಗೆ. ಅದಕ್ಕೊಂದಕ್ಕೆ ಜಾಸ್ತಿ ಸಿಟ್ ಮಾಡಿ ಅವ್ರಿಗೆ ಹೋಗಬೇಕಾರೆ ನನಗೆ ಎಷ್ಟು ಬೈಬೇಕು ಅಂತ ಅನ್ಸಿತ್ ಗೊತ್ತಾ. ಆದ್ರೂ ಬೈಲಿಲ್ಲ ನೋಡು. ನಿನ್ನಂತ ಒಳ್ಳೆ ಫ್ರೆಂಡ್ ನನಗೆ ಮತ್ತೆ ಹುಡುಕಿ ಕೊಟ್ರಲ್ಲ. ಓ ಮೇಡಮ್ ಅವ್ರು ಈ ರೀಸನಿಗೆ ಸುಮ್ಮನಿದ್ರ? ನಾನು ಅದ ಅನ್ಕೊಂತೇನೆ. ಅಷ್ಟೆಲ್ಲಾ ಕಿರುಕುಳ ಕೊಟ್ರು, ಹಿಂಸೆ ಕೊಟ್ರು. ನಮ್ ಕಾವ್ಯ ಮೇಡಮ್ ಅವರು ಅವ್ರಿಗೆ ಏನು ಹೇಳಿದ್ರೆ ಸುಮ್ಮನೆ ಇದ್ರಲ್ಲ ಅಂತ. ಹಾ ಪೂಜಾ, ಒಂದ್ ರೀತಿಯಿಂದ ನಿನ್ನ ಫ್ರೆಂಡ್ಶಿಪ್ ಮತ್ತೆ ರೀಸ್ಟಾರ್ಟ್ ಆಗ್ಬೇಕು ಅಂತಂದ್ರ ಅದಕ್ಕೆ ಅವರ ಕಾರಣ ಅಲ್ಲ. ಒಂದ್ ವೇಳೆ ಅವರು ಹಿಂಗೆಲ್ಲ ಮಾಡಿದ್ದಿಲ್ಲ ಅಂದಿದ್ರ ನಾನು ನಿಮ್ಮ ಮನೆಗೆ ಬರ್ತಿದ್ದಿಲ್ಲ. ನೀನು ನಮ್ಮ ಮನೆಗೆ ಬಂದ್ರು ನಾನು ನಿನ್ನ ಜೊತೆಗೆ ಮಾತಾಡ್ತಿದ್ದಿಲ್ಲ. ಅವಾಗ ನಮ್ಮಿಬ್ರು ಮತ್ತೆ ಇರೋ ಬಿರುಕು ಹಿಂಗ ಮುಂದೆ ಹೋಗ್ತಿತ್ತು. ಏನೋ ಕಾಕತಾಳಿಯನೋ ಅಥವಾ ವಿಧಿ ನಿಯಮನೋ ಗೊತ್ತಿಲ್ಲ, ನಾನು ಅಲ್ಲಿ ಬಂದು ನಿಮ್ಮ ಮನೆ ಒಳಗಡೆ ಇರೋ ಹಂಗಾಯ್ತು. ಅವಾಗ ನಮ್ಮಿಬ್ರು ಮಧ್ಯೆ ಇದ್ದಂತಹ ಗ್ರಹಣನ ಸೌಮ್ಯಕ್ಕ ಎಲ್ಲ ತೆಗೆದು ಹಾಕಿದ್ಲು. ನಮ್ಮ ಸೌಮ್ಯ ವೈನಿ ಬಹಳ ಅಂದ್ರೆ ಬಹಳ ಒಳ್ಳೆಯವರದಾರ ಕಾವ್ಯ. ನಿಜ, ನೀನ್ ಇಷ್ಟು ವರ್ಷ ಅವ್ರ ಜೊತೆಗೆ ಇಟ್ಕೊಂಡು ಏನ್ ಕಲ್ತಿಯೋ ಬಿಟ್ಟಿಯೋ ಗೊತ್ತಿಲ್ಲ. ಆದ್ರೆ ಅವ್ರ ಜೊತೆಗೆ ಚಂದಾಗಿದ್ದಿದ್ರೆ ಇಷ್ಟೊತ್ತಿಗ ನಿನ್ ಜೀವನದಾಗ ನೀನು ಎಲ್ಲೋ ಇರ್ತಿದ್ದಿ. ಆದ್ರೆ ಅದನ್ನ ಬಿಟ್ಟು ಹಾ ಪೂಜಾ, ಹೋಗ್ಲಿ ಬಿಡು. ಅದನ್ನೆಲ್ಲ ನೆನೆಸ್ಕೊಳಕ ನನಗೆ ಇಷ್ಟ ಇಲ್ಲ. ಕಳೆದು ಹೋಗಿದ್ದಕ್ಕಿಂತ ಇನ್ಮೇಲೆ ಪಡ್ಕೊಳ್ಳೋದು ಜಾಸ್ತಿ ಆಗ್ಬೇಕು ನನ್ನ ಜೀವನದೊಳಗೆ. ಹೌದು, ಇನ್ಮೇಲೆ ನೀನೇನ್ ಕಳ್ಕೊಂಡೆಲ್ಲ ಅದೆಲ್ಲ ನಿನಗೆ ಸಿಗ್ಬೇಕು. ಸಿಗೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಅಂದ್ರೆ ನಿನ್ ಮಾತಿನ ಏನ್ ಅರ್ಥ ಪೂಜಾ? ಏನಿಲ್ಲಪ್ಪ, ಹಂಗಲ್ಲ. ಇಷ್ಟು ದಿವಸ ನೀ ಕಳ್ಕೊಂಡಂತ ಸುಖ, ಸಂತೋಷ, ನೆಮ್ಮದಿ ಎಲ್ಲ ನಿನಗೆ ಸಿಗ್ಬೇಕು. ಏನೋ ಯಾವ್ದಾದೋ ವಿಚಿತ್ರ ಘಟನೆಗಳಿಂದ ನಿನ್ ಜೀವನದಾಗ ನಿನ್ ಕೈ ಸೇರ್ಬೇಕಾಗಿದ್ದು ಪ್ರತಿಯೊಂದು ಯಶಸ್ಸು ನಿನ್ನಿಂದ ಕಳೆದು ಹೋಯ್ತು. ಇನ್ಮೇಲೆ ಆ ರೀತಿ ಆಗೋದಿಲ್ಲ. ನಾನು ನಿನ್ ಜೊತೆಗಿದ್ದೇನಲ್ಲ, ನಾನು ನಿನ್ನ ಒಳ್ಳೆದನ್ನ ಬಯಸ್ತೀನಿ ಕಾವ್ಯ. ನನ್ನ ನಂಬ್ತಿಯಲ್ಲ? ಅಯ್ಯೋ ಪೂಜಾ, ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ನ ನಂಬಿಲ್ಲ ಅಂದ್ರೆ ಆ ದೇವರು ನನ್ನನ್ನು ಮೆಚ್ಚೋದಿಲ್ಲ. ನಮ್ಮ ಸೌಮ್ಯಕ್ಕನ ನಾನು ಎಷ್ಟು ತಪ್ಪು ತಿಳ್ಕೊಂಡಿದ್ದೆ. ಎಲ್ಲರೂ ತಪ್ಪು ತಿಳ್ಕೊಂಡೆ. ಒಳ್ಳೆಯವ್ರನ್ನೆಲ್ಲರೂ ತಪ್ಪು ತಿಳ್ಕೊಂಡೆ, ಕೆಟ್ಟವ್ರನ್ನೆಲ್ಲರೂ ಸರಿ ಅಂತ ತಿಳ್ಕೊಂಡೆ. ಇದರಿಂದ ನನಗೇನು ಅರ್ಥ ಆಯ್ತು ಅಂದ್ರೆ, ನಾನು ಕೆಟ್ಟವ್ರನ್ನೆಲ್ಲ ಸರಿ ಅಂತ ತಿಳ್ಕೊಂಡಲ್ಲ, ಅದಕ್ಕೆ ನನ್ನ ಜೀವನದಾಗ ಎಲ್ಲ ಒಳ್ಳೇದಾಗಕತ್ರು ಪ್ರತಿಯೊಂದು ಎಂಡ್ ಮೂಮೆಂಟಿಗೆ ಕೆಟ್ಟದಾಗಿ ತಿರುಗ್ತಿತ್ತು. ಒಳ್ಳೆಯವ್ರನ್ನೆಲ್ಲ ದೂರ ಮಾಡ್ತಿದ್ನಲ್ಲ, ಹಾಗಾಗಿ ಒಳ್ಳೆತನ ಅನ್ನೋದು ನನ್ನಿಂದನೂ ದೂರನ ಆಗ್ತಾನ ಹೋಗ್ತಾ ಇತ್ತು. ಆದ್ರೆ ಈಗ ಕೆಟ್ಟವರೆಲ್ಲ ದೂರ ಆದ್ರು, ಒಳ್ಳೆಯವರೆಲ್ಲ ಹತ್ರ ಆಯ್ತು. ಇನ್ಮೇಲೆ ನೀನು ಹೇಳಿತರ ನನ್ನ ಜೀವನದಾಗೂ ಎಲ್ಲ ಒಳ್ಳೇದ ನಡೀತೈತಿ ಅಲ್ಲ ಪೂಜಾ? ಎಸ್ ರೈಟ್ ಕಾವ್ಯ, ನೀನು ಅನ್ಕೊಂಡಿದ್ ನಿಜಾನ ಅನ್ಬೋದು. ಕೆಲವೊಂದ್ಸರಿ ನಾವೇನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೇವಲ್ಲ, ಅದು ನಮ್ಮ ಸುತ್ತಮುತ್ತನ ನಡೀತೈತಂತ. ಒಂದ್ ವೇಳೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ಒಂದೊಂದು ರೀತಿ ನಮ್ಗೆ ಈ ಬದುಕಿನ ಸನ್ನಿವೇಶ ಬದಲಾಗೋದಕ್ಕೆ ಕಾರಣನ ಆಗ್ತೈತಿ. ಅದಕ್ಕೆ ಎಲ್ಲ ನೇರ ಹೊಣ ನಾವ ಆಗ್ತೀವಿ. ಅದಕ್ಕೆ ಪ್ರತಿಯೊಂದಕ್ಕೂ ನೇರ ಹೊಣೆ ನಾವು ಆಗ್ಬಾರ್ದಲ್ಲ. ಏನು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ. ಹಾಗಾಗಿ ನಮ್ಗೆ ಎಲ್ಲ ಒಳ್ಳೇದೇ ಆಗ್ತಿರ್ಬೇಕಂತಂದ್ರೆ ಅಂದ್ರೆ ಒಳ್ಳೇದೇ ಆಗ್ತೈತಿ ಅಂತಿರ್ಬೇಕಾದ್ರೆ ಒಳ್ಳೇದನ್ನ ಯೋಚನೆ ಮಾಡೋದ್ರಿಂದ ಏನು ತಪ್ಪಿಲ್ಲಲ್ಲ ಕಾವ್ಯ? ಹಾ ಪೂಜಾ, ಇನ್ಮೇಲೆ ನಾನು ನನ್ನ ಎಜುಕೇಶನ್ನ ಕಂಟಿನ್ಯೂ ಮಾಡ್ಕೋಬೇಕು. ನನ್ನನ್ನು ನಾನು ಒಳ್ಳೆ ಬಿಸ್ನೆಸ್ ವುಮೆನ್ ಅಂತ ನಾನು ಸಾಬೀತು ಮಾಡ್ಕೊಳ್ಳೇಬೇಕು. ಕಾವ್ಯ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಇನ್ಮೇಲಿಂದನಾರ ನೀನು ಅಂಕಲ್ ಹೆಲ್ಪ್ ತಗೋ. ಅವರು ಏನು ಡಿಸಿಷನ್ ಮಾಡ್ತಾರ ಅದನ್ನ ಫೈನಲ್ ಮಾಡು. ಪ್ರತಿಯೊಂದ್ರೊಳಗೂ ನೀನು ಸಿಟ್ಟು ಅದು ಇದು ತೋರ್ಸಕ್ ಹೋಗ್ಬೇಡ. ಇನ್ಮೇಲೆ ನೀನು ಬದಲಾಗಬೇಕು ಕಾವ್ಯ. ನಿನ್ನ ಜೀವನನ ನಾನು ಎಲ್ಲೋ ನೋಡ್ಬೇಕಂತ ಆಸೆ ಪಟ್ಟಿನಿ. ಹಾ ಪೂಜಾ, ನೀನು ಹೇಳೋದು ನಿಜ. ನಾವು ನಮ್ಮ ದೊಡ್ಡವ್ರ ಮಾತು ಕೇಳೋದ್ರಿಂದ ಒಳ್ಳೇದಾಗ್ತೈತಿ ಅಂತ ಅಂದ್ರೆ ಕೇಳೋದ್ರೊಳಗಡೆ ಏನೂ ತಪ್ಪಿಲ್ಲ. ಇನ್ಮೇಲಿಂದ ನನ್ನ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀನಿ. ಒಂದ್ ವೇಳೆ ಅವ್ರೇನಾರ ಇದು ಬಿಸ್ನೆಸ್ ಬೇಡ ಬೇರೆ ಏನಾರ ಮಾಡು ಅಂದ್ರೆ ಅದನ್ನು ಮಾಡಕ್ ನಾನು ರೆಡಿ ಇದ್ದೀನಿ. ಒಂದ್ ವೇಳೆ ಮದುವೆ ಹಾಕೊಂಡು ಹೋಗು ಅಂದ್ರೆ ಪೂಜಾ, ನೀನೊಂದು ನಾನೇನು ಲೈಫ್ ಇನ್ ಸೀರಿಯಸ್ನೆಸ್ ಬಗ್ಗೆ ಮಾತಾಡತೀನಿ, ನೀನು ಮದುವೆ ಅದು ಇದು ಅನ್ಕೊಂತ ನಿಂತಿಯಲ್ಲ. ಆಹಾ ಕಳ್ಳಿ, ಮದುವೆ ಅಂದ್ರೆ ಮುಖದ ಮೇಲೆ ನಾಚಿಕೆ ನೋಡು. ಎಲ್ಲ ಗೊತ್ತಿದ್ದು ಸುಳ್ಳ ನಾಟಕ ಮಾಡ್ತೀಯಾ? ನನ್ನ ಪ್ರಶ್ನೆಗೆ ನೀನು ಉತ್ತರನೂ ಕೊಡ್ಲಿಲ್ಲ. ಮದ್ವೆ ಮಾಡ್ಕೊ ಅಂದ್ರೆ ಮಾಡ್ಕೊಂತೀನಿ ಪೂಜಾ. ಆದ್ರೆ ಆ ಹುಡುಗ ನಿನಗಿಷ್ಟ ಆಗ್ಬೇಕಲ್ಲ? ನನಗಿಷ್ಟ ಆಗ್ಬೇಕು. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು. ಆಮೇಲೆ ನನ್ನ ತಪ್ಪು ಯಾವುದು ಸರಿ ಯಾವುದು ಅಂತಂದೇಳಿ ಅರ್ಥ ಮಾಡಿಸ್ಬೇಕು. ಇಷ್ಟೆಲ್ಲ ಕಂಡೀಷನ್ಸ್ ಇದಾವೆ ನೋಡು. ಹಬ್ಬ, ನನ್ನ ಫ್ರೆಂಡ್ ಕಾವ್ಯನ ಮನಸ್ಸೊಳಗಡೆ ಇಷ್ಟೆಲ್ಲ ಆಸೆಗಳಿದಾವ.
ನಿನ್ ಮಾತೆಲ್ಲ ಕೇಳಿ ನನ್ನ ತಲೆ ಒಂದು ಸುತ್ತು ಬಂದು ಬೀಳಿಲ್ಲ ನೋಡು. ಈ ಕಳಿ ನಂದೆಲ್ಲ ಈ ಆಸೆ ಎಲ್ಲ ಕೇಳಿ ನಿಂದು ಮದ್ವೆ ಬಗ್ಗೆ ಏನಾದ್ರು ಕನಸು ಇರ್ಲೇಬೇಕಲ್ಲ. ಅಯ್ಯೋ ಇಲ್ಲ ಬಿಡಮ್ಮ, ನಂದೇನ ಆ ರೀತಿ ಸ್ಪೆಷಲ್ ಅಂತ ಏನೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾರನ್ನ ಮದುವೆ ಮಾಡ್ಕೊಡ್ತಾರೆ ಅವ್ರನ್ನ ಮದುವೆ ಮಾಡ್ಕೊಂಡು ಸುಮ್ಮನೆ ಹೋಗೋದಷ್ಟೇ. ನನಗೆ ಗೊತ್ತು ಅವ್ರು ನನಗೆ ಒಳ್ಳೇದಾಗಿರೋದನ್ನ ಆರಿಸ್ಕೊಡ್ತಾರೆ. ಅವ್ರಿಗಿಂತ ಚೆನ್ನಾಗಿ ಚೂಸ್ ಮಾಡಕ್ಕೆ ಯಾರಿಗೂ ಆಗಂಗಿಲ್ಲ. ಅಪ್ಪ ಅಮ್ಮ ಇಸ್ ದಿ ಬೆಸ್ಟ್. ಅವ್ರು ಏನ್ ಚೂಸ್ ಮಾಡ್ತಾರೆ, ಅವ್ರು ಯಾವ್ದು ಸೆಲೆಕ್ಟ್ ಮಾಡಿರ್ತಾರೆ ಅದ ಕರೆಕ್ಟ್ ಆಗಿರ್ತೈತಿ. ಆದ್ರೂ ನಿನ್ ಮನ್ಸೊಳಗಡೆ ಎಲ್ಲೋ ಒಂದ್ ಕಡೆ ಇರ್ತೈತಲ್ಲ, ನನ್ನ ಹುಡುಗ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳಿ. ಅಟ್ಲೀಸ್ಟ್ ನಿನ್ ಕನಸಿನ ರಾಜ್ಕುಮಾರನ್ ಬಗ್ಗೆನಾದ್ರೂ ಹೇಳೆ ಪ್ಲೀಸ್ ಪೂಜಾ. ಸರಿ, ನೀನೇನೋ ಬಾಳ ಗೋಗರ್ದ್ ಕೇಳ್ಕೊಳತಿ ಅಂತ ಹೇಳ್ತೀನಿ ಕೇಳು. ನನ್ನ ಹುಡುಗ ಹೆಂಗಿರ್ಬೇಕು ಗೊತ್ತಾ? ನನ್ನ ಹೈಟಿಗೆ ಮ್ಯಾಚ್ ಆಗ್ಬೇಕು ಒಂದನೇದ್ದು. ಅಪ್ಪ ಪರವಾಗಿಲ್ವೇ? ಆಮೇಲೆ ಆಮೇಲೆ ನನ್ನನ್ನು ಭಾಳ ಪ್ರೀತಿ ಮಾಡಬೇಕು. ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕಪ್ಪಗೋ ಬೆಳ್ಳಗೋ ಹೆಂಗೋ ಒಂದಿರಲಿ, ಆದ್ರೆ ಮನಸ್ಸು ಅನ್ನೋದು ಭಾಳ ಭಾಳ ಅಂದ್ರೆ ಭಾಳ ಒಳ್ಳೇದಾಗಿರ್ಬೇಕು. ನಾನು ಸ್ವಾರ್ಥಿ ಆಗಲ್ಲ. ಅವನು ನನ್ನ ಜೊತೆನೇ ಇರಬೇಕು, ನನ್ನನ್ನು ಮಾತಾಡಿಸ್ಬೇಕು, ಅವ್ರ ಅಪ್ಪ ಅಮ್ಮನ ದೂರ ಮಾಡಬೇಕು, ಆ ರೀತಿ ಏನು ಸ್ವಾರ್ಥಿ ಆಗಲ್ಲ. ಅವನು ಅವ್ರ ಅಪ್ಪ ಅಮ್ಮನ ಜೊತೆನೇ ನಾನು ಕರ್ಕೊಂಡೋಗಿಟ್ರು ಪರವಾಗಿಲ್ಲ, ಆದ್ರೆ ಅವರೆಲ್ಲರ ನಡುವೆ ನನಗೂ ಒಂದು ಸ್ಥಾನಮಾನನ ಕಲ್ಪಿಸ್ಕೊಡ್ಬೇಕು. ನಾನು ತಪ್ಪು ಮಾಡಿದ್ರೆ ಅವ್ನು ನನಗೆ ತಿದ್ದಿ ಬುದ್ಧಿ ಹೇಳಿ, ಆದ್ರೆ ತಪ್ಪು ಮಾಡದೇ ಇದ್ರು ನನಗೆ ಬೈಯೋದು ಹೊಡೆಯೋದು ಎಲ್ಲ ಮಾಡಬಾರ್ದು. ನನ್ನನ್ನು ರಾಣಿ ಥರ ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ನೋವುಂಟು ಮಾಡಬಾರ್ದು. ಅವನು ರಿಚ್ ಆಗಿನೇ ಇರಬೇಕು ಅಂತ ನಾನು ಹೇಳೋದಿಲ್ಲ, ಆದ್ರೆ ಅವನ ಮನಸ್ಸಿನಿಂದ ಶ್ರೀಮಂತನಾಗಿರ್ಬೇಕು. ವಾವ್, ಈ ನಿನ್ ಮಾತೆಲ್ಲ ಕೇಳಕ್ಕಷ್ಟ ಚಂದ. ಆದ್ರೆ ನಿಜವಾಗ್ಲೂ ಇಂಥ ಗಂಡು ಸಿಗ್ತಾನ ಅನ್ನೋದೇ ಪ್ರಶ್ನೆ. ಅದಕ್ಕೆ ನನ್ನ ಆಸೆನ ಹೇಳಲ್ಲ ಅಂತ ಅಂದಿದ್ದು. ಆದ್ರೂ ನೀನ್ ಅವಾಗಲೇ ಹೇಳಿದೆಲ್ಲ, ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಾವೇನ್ ಅನ್ಕೊಂಡ್ರು ಆಗ್ತೈತಿ ಅಂತ ಹೇಳಿ. ಅದ್ರ ಸಲುವಾಗಿ ನಿನಗೆ ಸಿಗೋ ಗಂಡ ಹಂಗೆ ಇರ್ತಾನಂತ ಥಿಂಕ್ ಮಾಡು. ಅವಾಗ ಯಾಕೆ ಹಂಗೆ ಇರಬಾರ್ದು? ಹೌದಲ್ಲ ಕಾವ್ಯ? ನಾನು ಇನ್ಮೇಲೆ ಅದನ್ನ ದಿನ ಜಪಿಸ್ಕೊಂತೀನಿ. ಅಂದ್ರೆ ಅದ ಮನಸ್ಥಿತಿ ಒಳಗಡೆ ಇರ್ತೀನಿ, ಅವಾಗೆಲ್ಲ ಒಳ್ಳೇದಾಗ್ತೈತಿ. ನೀನು ಹಂಗ ಥಿಂಕ್ ಮಾಡು ಕಾವ್ಯ. ಹಾ ಪೂಜಾ, ಹಂಗ ಥಿಂಕ್ ಮಾಡ್ತೇನೆ. ಏನ್ರಮ್ಮ, ನಿಮ್ಮಿಬ್ರದ್ದು ಗಂಡಂದ್ರ ಬಗ್ಗೆ ಮಾತಾಡೋದು ವಿಷಯ ಮುಗೀತು ಅಂದ್ರೆ ಊಟಕ್ಕೆ ಬರ್ತೀರಾ? ಅಯ್ಯೋ ಅಕ್ಕ, ಅದು ಬಹಳ ಬೋರ್ ಆಗ್ತಿತ್ತ, ಹಂಗಾಗಿ. ನನಗೆ ಗೊತ್ತು, ಮದ್ವಿಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳು ಇದೇ ತರ ಥಿಂಕ್ ಮಾಡೋದು. ಬೋರ್ ಆದ್ರೆ ಬೇರೆ ಕೆಲಸ ಇರ್ತಾವಪ್ಪ, ಅದು ಬಿಟ್ಟು ಪೂಜಾ, ನಾವು ಇವ್ರ ಬಗ್ಗೆ ಕನಸು ಕಾಣಕತ್ತೀವಿ ನಿಜ, ಆದ್ರ ಎಕ್ಸ್ಪೀರಿಯನ್ಸ್ ಇವ್ರಿಗೆ ಆಗೈತಲ್ಲ, ಇವ್ರ ಹತ್ರನೆಲ್ಲ ಕೇಳೋಣ ಬಾ ಪೂಜಾ. ಹಾ ಕಾವ್ಯ, ನೀನ್ ಹೇಳೋದು ನಿಜ. ನಾವಿಬ್ರು ಏನೋ ಕನಸು ಕಾಣ್ತಾ ಇದ್ವಿ, ಆದ್ರೆ ಇವ್ರು ಆಲ್ರೆಡಿ ಕನಸು ಕಂಡು ಅದನ್ನ ಸಕ್ಸಸ್ ಮಾಡ್ಕೊಂಡವ್ರು. ಅಕ್ಕ, ಈಗ ನಾವು ಕೇಳೋ ಪ್ರಶ್ನೆ ನೀನು ಉತ್ತರ ಕೊಡ್ಬೇಕು. ಅಯ್ಯಪ್ಪ, ನಿಮ್ಮಿಬ್ರು ನಡು ನಾನು ಅಪ್ಪಚ್ಚಿ ಆಗಂಗಿಲ್ಲ. ನೀವೇನಾರು ಮಾತಾಡ್ಕೊಳ್ರಿ, ನನಗೆ ಬೇರೆ ಕೆಲಸ ಅದಾವ. ಇನ್ನೇನು ಸ್ವರೂಪ ಮತ್ತೆ ಕಾವ್ಯ ಸೌಮ್ಯ ಬರೋ ಟೈಮ್ ಆಗೈತಿ. ಇನ್ನ ನಿಮ್ ಜೊತೆಗೆ ಇಲ್ಲಿ ಕುತ್ಕೊಂಡೆ ಅಂತ ಅಂದ್ರ ಅಷ್ಟ ಕತಿ ನನಗ. ನಾನು ಹೊಂಟೆ. ಅಕ್ಕ, ಇಲ್ಲಿಲ್ಲಪ್ಪ, ನಿಮ್ ನಡು ನಾನು ಬಂದು ಸಿಕ್ಕಾಕೊಂಡೆ. ನೀವೇನಾರು ಮಾತಾಡ್ಕೊಳ್ರಿ, ನಾನು ಹೋಗ್ತೇನೆ. ವೈನಿ ನಿಂತ್ಕೊಳ್ರಿ ಪ್ಲೀಸ್. ಸರಿ, ಏನ್ ಮಾತಾಡ್ಬೇಕಂತ ಅಂದಿರಿ ಕೇಳ್ರಿ. ಆದ್ರೆ ಏನಾದ್ರು ಹುಚ್ಚಪ್ಪಚ್ಚಿ ಕ್ವಶನ್ ಕೇಳಿದ್ರೆ ಮಾತ್ರ ನಾನು ಇಲ್ಲದಿಲ್ಲಪ್ಪ, ಯಾಕಂದ್ರೆ ನನಗೆ ನಾಚಿಕೆ ಬರ್ತೈತಿ. ಅದು ವೈನಿ, ಪೂಜಾ ಹೇಳ್ತಿದ್ಲು ನಾವು. ಅದು ಏನಿಲ್ಲ ವೈನಿ, ನಾನು ಕಾವ್ಯಂಗೆ ಹೇಳ್ತಿದ್ದೆ ಏನಂತಂದ್ರೆ, ನಾವು ಏನು ಒಳ್ಳೆ ಥಿಂಕ್ ಮಾಡ್ತೇವಲ್ಲ ಹಂಗ ನಮ್ಮ ಸುತ್ತಮುತ್ತ ಆಗ್ತೈತಿ ಅಂತ ಹೇಳಿ. ಹಂಗ ಅವಳು ಗಂಡನ ಬಗ್ಗೆ ಮಾತಾಡ್ಕೊಳತ್ತಿದ್ವಲ್ಲ, ಅಂದ್ರ ಫ್ಯೂಚರ್ ಗಂಡನ ಬಗ್ಗೆ. ಆ ಹುಡುಗ ಹಂಗಿರ್ತಾನ ಹಿಂಗಿರ್ತಾನ ಅಂತ ಕನಸು ಕಾಣತ್ತಿದ್ವಿ. ಆಮೇಲೆ ಅನಿಸ್ತು ಆ ರೀತಿ ಎಲ್ಲ ಏನು ನಿಜ ಆಗಂಗಿಲ್ಲ ಅಂತ ಹೇಳಿ. ಮತ್ತೆ ಕಾವ್ಯ ನೆನಪು ಮಾಡ್ಕೊಟ್ಲು, ನಾವೇನು ವಿಚಾರ ಮಾಡ್ತೇವಲ್ಲ ಅದೇ ರೀತಿ ಆಗ್ತೈತಿ ಅಂತ ಹೇಳಿ. ಹಂಗಾಗಿ ನಿಮ್ಮ ಹತ್ರ, ಅಂದ್ರೆ ನೀವು ಆಲ್ರೆಡಿ ಅದನ್ನೆಲ್ಲ ಅನುಭವಿಸ್ತವ್ರಿದ್ದೀರಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳಬೇಕು ಅಂತ ಒಂದು ಆಸೆ ಅಷ್ಟೇ ಅಕ್ಕ. ಜಾಸ್ತಿ ಕುಯ್ಬೇಡ್ರಿ, ಪಿಟಿಕೆನೂ ಹಾಕಕ್ ಹೋಗ್ಬೇಡ್ರಿ. ಈಗ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು. ಅಂದ್ರೆ ನಾನು ಮದ್ವಿಕ್ಕಿಂತ ಮುಂಚೆ ನನ್ನ ಗಂಡ ಆಗೋನ್ ಹೆಂಗಿದ್ದ, ಹೆಂಗಿರ್ಬೇಕು ಅಂತೆಲ್ಲ ಕನಸು ಕಾಣ್ತಿದ್ದೆ. ಮತ್ತೆ ನಾನು ಯಾವ ರೀತಿ ಕನಸು ಕಾಣ್ತಿದ್ನಲ್ಲ ಅದೇ ರೀತಿ ನನ್ನ ಗಂಡ ಇದಾನೋ ಇಲ್ಲೋ ಅಂತ ತಾನೇ ನಿಮ್ಮ ಪ್ರಶ್ನೆ. ಹಾ ವೈನಿ, ಸರಿ. ಫಸ್ಟ್ ತಿಂಗು ನಿಮ್ಮ ಅಣ್ಣ ಹೆಂಗಿದಾರಂತ ನಿನಗೆ ಗೊತ್ತಲ್ಲ ಕಾವ್ಯ? ನಮ್ಮ ಅಣ್ಣ ಅಂತೂ ಜೆಮ್. ಮತ್ತೆ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತಾ? ಸರಿ, ನಾನು ಬರ್ಲಾ? ಅಯ್ಯೋ ಅಕ್ಕ ಇರು. ಮತ್ತೇನ್ ಪೂಜಾ ನಿನ್ ಪ್ರಶ್ನೆ? ಅದು ಏನಿಲ್ಲ, ನೀನು ನಿನ್ ಮದ್ವೆ ಆಗೋ ಹುಡುಗ ಹಿಂಗೆ ಇರ್ಬೇಕಂತ ಕನಸ್ಕೊಂಡಿದ್ಯಾ? ಸರಿ, ನೀವಿಬ್ರು ಇಷ್ಟೆಲ್ಲ ಫೋರ್ಸ್ ಮಾಡಿ ಕೇಳಾತೀರಂತ ಉತ್ತರ ಹೇಳ್ತೀನಿ. ನೋಡ್ ಪೂಜಾ, ನನಗೆ ಇದೇ ರೀತಿ ಅಂದ್ರೆ ನನ್ನ ಮದ್ವೆ ಆಗೋ ಹುಡುಗ ಹಿಂಗೆ ಇರ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂತ ಅಂದ್ರೆ ನಾನು ಬೆಳಗ್ ಬಂದಿದ್ದ ವಾತಾವರಣ ನಿಮಗೆ ಗೊತ್ತಿತ್ತು. ಹಂಗಂತಂದ್ ಹೇಳಿ ನಿಮ್ಮನ್ನ ಯಾರು ನಾನು ಬೇಜಾರು ಮಾಡಂಗಿಲ್ಲ. ಆದ್ರೆ ನನ್ನ ಮನಸ್ಸು ಯಾವಾಗ್ಲೂ ಹೇಳ್ತಿತ್ತು, ನಾನು ಮದ್ವೆ ಆಗೋ ಹುಡುಗ ತುಂಬಾ ಒಳ್ಳೆನಾಗಿರ್ತಾನ, ಅಂತವನ ನನಗೆ ಸಿಗೋದು ಅಂತ ಹೇಳಿ. ಆದ್ರೂ ಒಂದ್ ಕಡೆ ಎಲ್ಲೋ ಅಳಕಿರ್ತಿತ್ತು. ಯಾಕಂತಂದ್ರೆ ನಮ್ಮ ಚಿಕ್ಕಮ್ಮಗ ನಾನು ಮಲ್ತಾಯಿ ಮಗಳಲ್ಲ, ಅಂದ್ರೆ ನಾನು ಅವ್ರ ಸ್ವಂತ ಮಗಳಲ್ಲ. ಅಲ್ಲಿ ಏನಾಯ್ತಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅವರು ಅಷ್ಟೆಲ್ಲ ಕಾಡ್ತಿರ್ಬೇಕಾದ್ರೆ ಇವ್ರು ಹೆಂಗೆ ನನಗೆ ಒಳ್ಳೆ ಹುಡುಗರು ಹುಡುಕ್ತಾರ ಅಂತ ಒಂದು ಪ್ರಶ್ನೆ ಯಾವಾಗಲೂ ಇರ್ತಿತ್ತು. ಆದ್ರೂ ನನ್ನ ಮನಸ್ಸು ಯಾವತ್ತೂ ಬಿಟ್ಕೊಡಕ್ಕೆ ರೆಡಿ ಇರಲಿಲ್ಲ. ಒನ್ ಫೈನ್ ಡೇ ನಿಮ್ಮ ಅಣ್ಣ ನನಗೆ ಸಿಕ್ಕರು. ಆಮೇಲೆ ನನ್ನ ಕಷ್ಟ ಎಲ್ಲ ಕೇಳಿದ್ರು. ಏನು ಅನ್ನಿಸ್ತೇನೋ ಗೊತ್ತಿಲ್ಲ, ಸಡನ್ನಾಗಿ ಮದುವೆ ಮಾಡ್ಕೊಂಡು ಬಂದ್ಬಿಟ್ವಿ. ಆಮೇಲೆ ಮದುವೆ ಆದಮೇಲೆ ಇಲ್ಲಿ ಹೆಂಗೋ ಏನೋ ಅಂತ ವಿಚಾರಿಸ್ಕೊಳ್ತಾ ಇದ್ದೆ. ಚಿಂತೆ ಮಾಡ್ಕೊತಾ ಇದ್ದೆ. ಆಮೇಲೆ ಎಲ್ಲ ಆಗಿದ್ದು ನಿನಗೆ ಗೊತ್ತಲ್ಲ ಕಾವ್ಯ, ಅಲ್ಲಿಂದ ಇಲ್ಲಿವರೆಗೂ ನೀನೇ ನೋಡಿ. ವಾವ್, ಸೋ ಇಂಟ್ರೆಸ್ಟಿಂಗ್ ಅಕ್ಕ. ಅಂದ್ರೆ ನೀವು ಒಳ್ಳೇದನ್ನ ಬಯಸ್ತಿದ್ರಿ, ಹಂಗಾಗಿ ನಿಮ್ಗೆ ಒಳ್ಳೇದಾಯ್ತು. ಸರಿ, ಇನ್ನು ಏನಾರ ಹೇಳದೈತಾ? ನಾನು ಹೋಗ್ಲಾ? ಅದು ವೈನಿ, ಸೌಮ್ಯ ಅಕ್ಕ ಬರ್ಲಿಲ್ಲ. ನಿಜ ಏನ್ ಗೊತ್ತಾ, ಸೌಮ್ಯ ಸ್ವರೂಪ ಆಲ್ರೆಡಿ ಬಂದಾಯ್ತು. ಹೌದಾ ವೈನಿ? ಆದ್ರೆ ನೀವೇನು ಇಷ್ಟೊತ್ತನ ಹೇಳೇ ಇಲ್ಲ. ಅಯ್ಯೋ, ನಾನು ಸರ್ಪ್ರೈಸ್ ಕೊಡ್ಬೇಕಂತ ಬಂದೆ, ಆದ್ರೆ ನೀವು ಇಲ್ಲಿ ನೋಡಿದ್ರೆ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರಿ. ಹಂಗಾಗಿ ಸ್ವಲ್ಪ ಆಟ ಆಡಿಸ್ದೆ. ಈಗ ಹೊರ ಹೋಗೋಣ? ಹಾ ಅಕ್ಕ, ನಡೀರಿ. ಮೊದ್ಲು ನಾನು ನಮ್ಮ ವೈನಿನ ಅಣ್ಣನ ನೋಡ್ಬೇಕು. ಅವ್ರನ್ನ ಮಿಸ್ ಮಾಡ್ಕೊಂಡು ಬಹಳ ದಿವಸ ಆಯ್ತಲ್ಲ ಪೂಜಾ, ನಡಿ. ಸೌಮ್ಯ, ನನ್ನ ಕ್ಷಮಿಸ್ಬಿಡವಾ?
ದೊಡ್ಡಮ್ಮ ನೀವೆಷ್ಟೇ ಅಂದ್ರೂ ನನಗಿಂತ ದೊಡ್ಡವರು. ನೀವು ನನಗೆ ಅವಾಗೆಲ್ಲ ಹಂಗೆ ಮಾಡಿರಿ ಅಂತಂದು ಮಾತ್ರಕ್ಕೆ ನನಗೇನು ನಿಮ್ಮ ಮೇಲೆ ಸಿಟ್ಟಿಲ್ಲ. ನೀವು ಅವಾಗ ನನಗೆ ಒಳ್ಳೆತನ ಅಂದರೆ ಎಲ್ಲ ಒಳ್ಳೆದನ್ನ ಕಲಿಸಿದ್ರಿ. ನೀವು ಯಾವತ್ತೂ ಬೇಜಾರು ಮಾಡ್ಕೋಬೇಡ್ರಿ. ನೀವೆಷ್ಟೇ ಅಂದ್ರೂ ನನ್ನ ದೊಡ್ಡಮ್ಮ. ಸ್ವರೂಪ, ನಿನ್ನ ಮೇಲೂ ನಾನು ಅವಾಗ ಎಷ್ಟೆಲ್ಲ ಸಿಟ್ಟು ಮಾಡಿದೆ, ಬೈದೆ, ಅನ್ಬಾರ್ದನ್ನೆಲ್ಲ ಅಂದ್ಬಿಟ್ನಪ್ಪ. ಯಾವುದನ್ನು ಮನಸ್ಸಿನಾಗ ಹಾಕೋಬೇಡ ಹುಡುಗ. ಇಲ್ಲ ಅತ್ತೆ, ನಿಮ್ಮಂಥ ಪರಿಸ್ಥಿತಿ ಒಳಗಡೆ ಯಾರೇ ಇದ್ದಿದ್ರು ಅದೇ ರೀತಿ ಮಾತಾಡ್ತಿದ್ರು. ಆದ್ರೆ ಕೊನೆಗೂ ನಿಮಗೆಲ್ಲ ಸತ್ಯ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಆದ್ರೆ ಅತ್ತೆ, ಇನ್ನು ಅದು ಇದು ಅಂತಂದೇಳಿ ಯಾವುದೇ ಕಾರಣಕ್ಕೂ ಹಿಂದಿನ ಜೀವನದ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಒಳ್ಳೆ ನೆನಪುಗಳನ್ನ ಮೆಲುಕು ಹಾಕೊಳ್ಳೋಣ, ಇನ್ಮೇಲೆ ಒಳ್ಳೆ ರೀತಿಯಿಂದಾನ ಇರೋಣ. ಸರಿನಪ್ಪ, ನೀವೇ ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಹಂಗಂತಂದೇಳಿ ಮನಸ್ಸಿನಾಗ ಇಟ್ಕೊಂಡು ಕೊರಗಬೇಡ ದೊಡ್ಡಮ್ಮ. ನಿನ್ನ ಬಗ್ಗೆ ಯಾವುದೇ ರೀತಿ ಕೆಟ್ಟ ಅಭಿಪ್ರಾಯ ನಮ್ಮ ಮನೆ ಒಳಗಡೆ ಯಾರಿಗೂ ಇಲ್ಲ. ನೀನು ನಿನ್ನ ಮಗಳ ಸಲುವಾಗಿ ಮಾಡ್ದಿ. ಒಂದೊಂದ್ಸಲ ಅನಿಸ್ತಿತ್ತು ನಾನು ನಿಮ್ಮ ಸ್ವಂತ ಮಗಳಾಗಿದ್ದಿದ್ರೆ ಇಷ್ಟ ಚಂದ ಪ್ರೀತಿಯಿಂದ ನೋಡ್ಕೊಂತಿದ್ರೇನೋ ಅಂತ. ಅಯ್ಯೋ, ಇನ್ಮೇಲೆ ಹಂಗೆ ಮಾತಾಡಕ್ಕೆ ಹೋಗ್ಬೇಡವ. ನೀನು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚು. ನೀನು ಬೇರೆ ಅಲ್ಲ, ಕಾವ್ಯ ಬೇರೆ ಅಲ್ಲ. ಇನ್ಮೇಲಿಂದ ನಿನಗೆ ಇಷ್ಟು ದಿವಸ ಕಳೆದೋದಂಥ ತಾಯಿ ಪ್ರೀತಿನ ಜಾಸ್ತಿ ಕೊಡ್ತೀನವ. ಮುಂದಿನ 7 ಜನ್ಮಕ್ಕೆ ಆಗೋ ಅಷ್ಟು ಕೊಡ್ತೀನಿ ನೋಡು. ಇಷ್ಟು ದಿವಸ ಅಂದ್ರೆ ನಾನು ನಿನಗೆ ಕೊಟ್ಟಿರೋ ಪ್ರೀತಿ ಮುಂದೆ ಇಷ್ಟು ದಿವಸ ನೀ ಅನ್ಭವಿಸಿದ ನೋವೆಲ್ಲ ಹೋಗ್ಬೇಕು. ದೊಡ್ಡಮ್ಮ, ಯಾಕೋ ಮಗಳ ಹಂಗೆ ಯಾಕೆ ಅಳ್ತಿದ್ದಿ? ಅಳ್ಬೇಡವಾ, ನಿನ್ನ ಹತ್ರ ನನಗೆ ತಡೆಯೋಕ್ಕಾಗಂಗಿಲ್ಲ. ಈಗ ಇಬ್ರು ಅಳು ನಿಲ್ಲಿಸ್ತೀರಾ? ಇಂಥ ಖುಷಿ ವಿಷಯದಾಗ ಇದು ಬೇಕಾ? ಅದು ಹಂಗಲ್ಲಪ್ಪ ಸ್ವರೂಪ. ಇಷ್ಟು ದಿವಸದ್ದು ನಮ್ಮಿಬ್ಬರ ಸಂಬಂಧನ ಬೇರೆ ಇತ್ತು. ಇವತ್ತಿನ ಸಂಬಂಧ ಒಂದು ರೀತಿಯಿಂದ ನಾವಿಬ್ರು ನಿಜವಾಗ್ಲೂ ತಾಯಿ ಮಗಳೇನೋ ಅನ್ನೋ ಥರನ ಅನಿಸ್ತಾ ಐತಿ. ನೋಡಲ್ಲಿ ಕಾವ್ಯ, ಆಲ್ರೆಡಿ ಅವರಿಬ್ರದ್ದು ಕಣ್ಣೀರ ಧಾರೆ ಶುರುವಾಗ್ಬಿಟ್ಟೈತಿ. ಅಮ್ಮ, ಕಾವ್ಯ, ನಿಮ್ಮ ಅಕ್ಕ ಬಂದಾಳ ನೋಡು, ಮಾತಾಡ್ಸವ. ಅದೆಲ್ಲ ಇರ್ಲಿ, ಅಕ್ಕಿನ ಮುಂದೆ ಯಾಕೆ ನೀ ಕಣ್ಣೀರು ತೆಗೆದು ಅಕ್ಕಿಗೂ ಕಣ್ಣೀರು ಹಾಕ್ಸಾಕತ್ತಿದಿ? ಈಗ ಸುಮ್ಮನಿರು, ನೀ ಕಣ್ಣೀರೆಲ್ಲ ಹಾಕ್ಬೇಡ. ಅಕ್ಕ, ನೀನು ಕಣ್ಣೀರು ಹಾಕ್ಬೇಡ. ಅದು ಹಂಗಲ್ಲವಾ? ಹಂಗೂ ಇಲ್ಲ ಹಿಂಗೂ ಇಲ್ಲ. ನೀನು ಇನ್ಮೇಲೆ ಅಳಕ್ಕೆ ಹೋಗ್ಬೇಡ್ರಿ. ಅಕ್ಕ, ನೀನು ಅಳ್ಬೇಡ. ಇನ್ಮೇಲೆ ನೀನು ಹಿಂಗೆಲ್ಲ ಕಣ್ಣೀರು ಹಾಕಿದ್ರ ನಮ್ಮ ಮನೆಗೆ ಒಳ್ಳೇದಲ್ಲ. ನೀನು ಸುಮ್ಮನೆ ಬಿಡು. ಇಷ್ಟು ದಿವಸ ಕಣ್ಣೀರು ಹಾಕಿದ್ ಸಾಕು. ಅಮ್ಮ, ಇನ್ನೂ ಆಕಿನ ಕಣ್ಣೀರು ಹಾಕಿಸ್ತೀಯೋ ಅಥವಾ ಆಕಿನ ನಗುವಿಗೆ ಕಾರಣ ಆಗ್ತೀಯೋ? ಹೌದವ, ನೀನು ಹೇಳುದು ನಿಜ ಕಾವ್ಯ. ಸೌಮ್ಯ, ಅಳ್ಬೇಡವಾ. ಆಂಟಿ, ಮೊದ್ಲು ನೀವು ಅಳು ನಿಲ್ಸಿ, ಆಮೇಲೆ ನಮ್ಮ ವೈನಿ ತಮ್ಮ ತಾವೇ ಆಮೇಲೆ ಅಳು ನಿಲ್ಲಿಸ್ತಾರ. ಅಥವಾ ಕಣ್ಣೀರು ಒರೆಸ್ಕೋ ಸೌಮ್ಯ. ದೊಡ್ಡಮ್ಮ, ನಂಗೆ ನಿಜವಾಗ್ಲೂ ಇವತ್ತು ಎಷ್ಟು ಖುಷಿಯಾಗತ್ತೈತೆ ಗೊತ್ತಾ? ನನ್ನ ಜೀವನದಾಗ ಇಷ್ಟು ಖುಷಿ ನಾನು ಯಾವತ್ತೂ ಕಂಡಿಲ್ಲ. ನನಗೆ ಎಲ್ಲರ ಪ್ರೀತಿನೂ ಮತ್ತೆ ಮರಳಿ ಸಿಕ್ತು. ಹೌದು ದೊಡ್ಡಮ್ಮ, ದೊಡ್ಡಪ್ಪ ಅಣ್ಣ ಎಲ್ಲ ಯಾವಾಗ ಬರ್ತಾರೆ? ಇನ್ನೂ ಎಷ್ಟೊತ್ತು? ಅವರು ಅದ ಗೊತ್ತೈತಲ್ವಾ, ಇಲ್ಲೇನಾತಂತ ಹೇಳಿ ಇಷ್ಟೊತ್ತನ ಹೇಳಿದ್ನಲ್ಲ. ಅದ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾರ ಅವರು. ಎಲ್ಲ ಮುಗಿತಂದ್ರೆ ಬಂದ ಬಿಡ್ತಾರ. ಹೌದು ಸೌಮ್ಯ, ನಾನು ಬರ್ಬೇಕಾದ್ರೆ ಎಲ್ಲ ಫೋನ್ ಮಾಡಿನ ಬಂದೇನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಂದ ಬಿಡ್ತಾರ. ಆಮೇಲೆ ಅಣ್ಣ, ನಿನ್ ಹಾಸ್ಪಿಟ್ಲದೆಲ್ಲ ಏನಾಯ್ತು? ಅದ ಎಲ್ಲ ಸಾರ್ಟ್ ಔಟ್ ಆಗೈತಿ. ಈಗ ಮತ್ತೆ ಕನ್ಸ್ಟ್ರಕ್ಷನ್ ಎಲ್ಲ ರೀಸ್ಟಾರ್ಟ್ ಆಗೈತಿ. ಇನ್ಮೇಲೆ ಯಾವುದೇ ರೀತಿ ಏನೂ ತೊಂದರೆ ಇರೋದಿಲ್ಲ. ಇದೆಲ್ಲ ಕ್ರೆಡಿಟ್ ನಮ್ಮ ಲಾಯರ್ ಸಾಹೇಬ್ರಿಗೆ ಸೇರ್ಬೇಕು. ಹೌದು ಸ್ವರೂಪ್, ಒಂದ್ ರೀತಿಯಿಂದ ನಮ್ದು ಎಲ್ಲ ತೊಂದರೆಗ ಬೆನ್ನೆಲುಬಾಗಿ ನಿಂತವ್ರು ಅವರು. ಅಂದ್ರೆ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಕ್ ಅವರು ನಮ್ಗೆ ಒಂದ್ ರೀತಿಯಿಂದ ಧೈರ್ಯ ಕೊಟ್ರು. ಇಲ್ಲ ಅಂದಿದ್ರೆ ನಾವು ಹಿಂಗ್ ಮಾಡಿದ್ರೆ ಏನಾಗ್ಬೋದು, ಹಂಗ್ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿ ಅನ್ಕೊಂತಾನ ಕುಂದಿರ್ತಿದ್ವಿ ಹೊರತು ಮುಂದುವರಿತಾನೆ ಇರ್ಲಿಲ್ಲ. ಯಾಕೋ ಸ್ವರೂಪ, ಎಲ್ಲರೂ ಆ ಲಾಯರ್ನ ಬಾಳ ನೆನ್ಸಾತಿರಿ. ಒಂದ್ ಕೆಲಸ ಮಾಡೋ, ಅವ್ರನ್ನ ಒಂದ್ ದಿವಸ ನಮ್ಮ ಮನೆಗೆ ಕರ್ಕೊಂಬಾರೋ. ಹಾ ಅತ್ತೆ, ಕರ್ಕೊಂಬರ್ತೀನಿ ತಗೊಳ್ರಿ. ಅವ್ರನ್ನ ಅಷ್ಟ ಅಲ್ಲಪ್ಪ, ಅವ್ರ ಫ್ಯಾಮಿಲಿ ಸಮೇತ ಕರ್ಕೊಂಬಾ. ಹಾ ಅತ್ತೆ, ಕರ್ಕೊಂಬರ್ತೀನಿ. ಸೌಮ್ಯ, ನಿಮ್ಮ ಅಣ್ಣ, ನಿಮ್ ದೊಡ್ಡಪ್ಪ, ನಿಮ್ಮ ಮಾವ ಎಲ್ಲಾರು ಬಂದ್ಬಿಟ್ರಂದ್ರ ಬಡ ಬಡ ಊಟ ಮಾಡಕ್ಕಾಗ್ತೈತೆ ನೋಡು. ಅಂದಂಗ ಸ್ವರೂಪ, ನಿಮ್ಮ ಅಮ್ಮನ್ ಕರ್ಕೊಂಬರ್ಬೇಕು ಬೇಡ? ಇಲ್ಲ ಅತ್ತೆ, ನಿಮಗೆ ಗೊತ್ತಲ್ಲ, ಅಜ್ಜಮ್ಮಗೆ ಅವಾಗ ಅವಾಗ ಹುಷಾರ್ ತಪ್ಪಿರ್ತೈತಿ. ಹಂಗಾಗಿ ಇವತ್ತಿಲ್ಲ. ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲ ಇಲ್ಲೇ ಬರ್ತೈತೆ ತಗೊಳ್ರಿ. ಅಷ್ಟು ಮಾಡ್ಬಿಡಪ್ಪ, ಎಲ್ಲಾರು ಇಲ್ಲೇ ಕೂಡಿ ಹಬ್ಬ ಮಾಡೋಣ ಅಂತ. ಪಾಪ ನಿಮ್ಮ ಅಮ್ಮನ್ನು ನೋಡಿ ಮಾತಾಡ್ಸಿ ಎಷ್ಟು ದಿವಸ ಆಯ್ತು. ನಿಮ್ದು ಮದುವೆ ಆದಾಗಿಂದ ಚಂದಾಗಿ ಮುಖ ಕೊಟ್ಟ ಮಾತಾಡಿಲ್ಲ. ಮೊದಲು ಅವ್ರ ಹತ್ರ ಕ್ಷಮೆ ಕೇಳಬೇಕು. ದೊಡ್ಡಮ್ಮ, ನೀನೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ನಮ್ಮ ಅತ್ತೆಯವ್ರಿಗೂ ಎಲ್ಲಾ ವಿಷಯ ಗೊತ್ತೈತಿ. ನಮ್ಮ ಅಜ್ಜಮ್ಮನೂ ಅದಾರಲ್ಲ, ಎಲ್ಲಾನು ಅರ್ಥ ಆಗೈತಿ ಅವ್ರೀಗ. ಹೌದು ಸೌಮ್ಯ, ನಿಮ್ಮ ಅಜ್ಜಮ್ಮ ನಿನ್ನ ಮೇಲೆ ತಪ್ಪು ತಿಳ್ಕೊಂತಿದ್ರಲ್ಲ, ಅದಕ್ಕೆ ನಾನ ಕಾರಣ. ಅವರು ಸರಿ ಆಗಾರ ಸೌಮ್ಯ? ನನ್ನಿಂದ ನಿಮ್ಮ ಜೀವನ ಹಾಳಾಗ್ತಿತ್ತಲ್ಲವ? ಇಲ್ಲ ದೊಡ್ಡಮ್ಮ, ಅವ್ರಿಗೆ ಯಾವುದೇ ರೀತಿ ತಪ್ಪು ಕಲ್ಪನೆ ಒಳಗಡೆ ಇಲ್ಲ. ಅವ್ರಿಗೂ ಎಲ್ಲ ಅರ್ಥ ಆಗೈತಿ. ಅವ್ರಿಗೆ ಅರ್ಥ ಮಾಡ್ಕೊಂಡು ನನ್ನ ಜೊತೆಗೆ ಎಷ್ಟು ಚಂದಾಗಿರ್ತಾರೆ ಗೊತ್ತೈತಿ. ಹಾ ಅತ್ತೆ, ಒಂದ್ ದಿವ್ಸಕ್ಕೆ ಅವ್ರು ಸೌಮ್ಯ ನೋಡಿಲ್ಲ ಅಂದ್ರೆ ಆಗೋದೇ ಇಲ್ಲ. ಇನ್ನು ನಾನಾರ ಒಂದ್ ದಿವಸ ಸೌಮ್ಯನ್ ಬಿಟ್ಟಿರ್ಬೋದು, ಅವ್ರು ಮಾತ್ರ ಇರಕ್ ಸಾಧ್ಯನೇ ಇಲ್ಲ. ಹಂಗಾಗಿ ಬಾರಿ ಬಾರಿ ಹೇಳಿ ಕಳ್ಸ್ಯಾರ, ಇವತ್ತು ರಾತ್ರಿ ಅನ್ನೋದ್ರೊಳಗಡೆ ಬಂದ್ಬಿಡ್ಬೇಕಂತ ಸೌಮ್ಯನ್ ಕರ್ಕೊಂಡು. ಅಯ್ಯೋ, ಅದು ಹೆಂಗಾಗ್ತದಪ್ಪ? ನಾನು ಇಷ್ಟೆಲ್ಲ ಸರಿ ಆದ್ಮೇಲೆ ನನ್ನ ಮಗಳು ಮದುವೆ ಆದ್ಮೇಲೆ ಮೊದಲನೇ ಸರಿ ಬಂದಾಳ. ಇವತ್ತು ನಾನು ಕಳ್ಸಂಗಿಲ್ಲಪ್ಪ. ಬೇಕಂದ್ರೆ ನೀನು ನಿಮ್ಮ ಅಜ್ಜಮ್ಮನ ಇಲ್ಲೇ ಕರ್ಕೊಂಬಂದ್ಬಿಡು. ಅಯ್ಯೋ ಅತ್ತೆ, ಹಂಗೇನು ಇಲ್ಲ, ನೋಡೋಣ. ಅಪ್ಪ ಬಂದ್ಮೇಲೆ ಮಾತಾಡೋಣ ಅಂತ. ಅವ್ರು ಹೆಂಗ್ ಹೇಳ್ತಾರ ಕೇಳ್ತೀನಿ. ಹಂಗೇನಾರ ಇದ್ರ ಇನ್ನು 2 ದಿವಸಕ್ಕಂದ್ರೆ ಹಬ್ಬ ಐತಿ, ನಾಳೆ ಹೋಗಿ ನಾನು ಅವ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ಅಷ್ಟು ಮಾಡೋಣ. ನನಗೂ ಅಲ್ಲಿಗೆ ಬರಕ್ಕೆ ಈಗ ಸದ್ಯಕ್ಕೆ ಇಷ್ಟ ಇಲ್ಲ. ನಾನು ಇಲ್ಲೇ ಇರ್ತೇನೆ ಒಂದು ಸ್ವಲ್ಪ ದಿವಸ, ಆಮೇಲೆ ಅಲ್ಲಿಗೆ ಬರ್ತೀನಿ. ಎಲ್ಲರೂ ಸೇರಿ ಇಲ್ಲೇ ಇದ್ರೆ ಅದ್ರೊಳಗಡೆ, ಅಂದ್ರೆ ಎಲ್ಲರೂ ಸೇರಿ ಇಲ್ಲೇ ಹಬ್ಬ ಮಾಡಿದ್ರೆ ಅದ್ರೊಳಗಡೆ ಎಷ್ಟು ಖುಷಿ ಅಲ್ಲ? ಆಯ್ತವ, ನೀ ಹೇಳ್ದಂಗ ಆಗ್ಲಿ. ಅವತ್ತಿನ ದಿವಸ ಏನಾರ ಪ್ಲಾನ್ ಮಾಡೋಣ ಅಂತ. ಅಂದಂಗ ವೈನಿ, ಏನಾರ ಕೆಲಸ ಆಯ್ತೇನ್ರಿ? ಅಡಿಗೆ ಮನೆಯೊಳಗೆ ಹೋಗೋಣ, ಏನಾರ ಮಾಡೋಣ ಅಂತ ಇರೋದು? ಇಲ್ಲ ಸೌಮ್ಯ, ಎಲ್ಲ ಮುಗಿಸೇ ಬಂದೇನಿ. ನಾನು ಅತ್ತೆ ಇಬ್ರು ಸೇರ್ಕೊಂಡ ಮಾಡಿ ಬಂದ್ಬಿಟ್ಟೇವಿ. ಯಾಕೆಲ್ಲ ಮಾಡಕ್ ಹೋದ್ರಿ? ನಾನು ಬರ್ತಿದ್ದೆ, ನಾನು ಸ್ವಲ್ಪ ಕೈಗೂಡ್ತಿದ್ದೆ. ನೀನ್ ಹಿಂಗ ಅಂತಿ ಅಂತ ಹೇಳಿನ, ನೀ ಬರೋಷ್ರೊಳಗ ಮುಗಿಸ್ಕೊಂತೆ ನೋಡು. ಇನ್ನೇನು ನಿಮ್ ದೊಡ್ಡಪ್ಪ, ನಿಮ್ಮ ಮಾವ, ನಿಮ್ಮ ಅಣ್ಣ ಬಂದ್ರೆ ಊಟಕ್ಕೆ ಹೋಗೇ ಬಿಡೋಣ. ಏನು ಎಲ್ಲಾರು ಸೇರಿ ಮಾತು ತಗೊಂಡು ನಿಂತ್ಬಿಟ್ಟಿರಲ್ಲ? ದೊಡ್ಡಪ್ಪ ಆರಾಮ ಸೌಮ್ಯ? ಸ್ವರೂಪ ಆರಾಮೇನಪ್ಪ? ಹಾ ಅಂಕಲ್, ಆರಾಮು. ಹಾ ದೊಡ್ಡಪ್ಪ, ಆರಾಮ. ನೀವ್ ಆರಾಮದಿರಿ? ಹ್ಞೂ, ನಾವು ಆರಾಮದೇವ್ ನೋಡು. ಈಗ ಎಲ್ಲ ಬಾಳ ಮಾತಾಡ್ಕೊಂತ ನಿಲ್ಬೇಡ್ರಿ. ಮೊದ್ಲು ಅಡಿಗೆ ಎಲ್ಲ ಬಿಸಿ ಐತಿ, ಊಟಕ್ಕೆ ಬಂದ್ಬಿಡ್ರಿ. ಆಮೇಲೆ ನಿಮ್ದೇನ ಇದ್ರು ಮಾತು ಎಲ್ಲಾನು. ಓ, ಇಷ್ಟೊತ್ತನ ನಿಂದೆಲ್ಲ ಮುಗಿತನ? ಈಗ ನಾ ಬಂದ್ ಕೂಡ್ಲೆ ಶುರು ಮಾಡಿದ್ದೇನೆ, ಹೌದಲ್ಲ? ಅದು ಹಂಗಲ್ಲ ರೀ. ಈಗ ಮೊದ್ಲ ಹೊತ್ತಾಗೈತಿ, ಅವರು ಬಾಳ ಹೊತ್ತಾತು ಬಂದ್. ಈಗ ಊಟ ಗಿಟ ಏನಾರ ಮಾಡ್ಬೇಕಲ್ಲ. ನೀವು ಬಂದ್ಮೇಲೆ ಊಟ ಮಾಡ್ತೇವೆ ಅಂತ ನಿಂತಿದ್ರು ಅವ್ರು. ಎಲ್ಲಿ ಅಣ್ಣ ಮತ್ತ ಜೀವನ? ಬಂದ್ರು.
ಮಾವ ಹೋಗಿರೋ ಕೆಲಸ ಹೋಗಿರೋ ಕೆಲಸ ಎಲ್ಲ ಸಕ್ಸಸ್ ಆಗೈತಿ ಅಲ್ಲೇನಾಯ್ತಂದ್ರ ಅವ್ರಿಗೆಲ್ಲ ಶಿಕ್ಷೆ ಕೊಡ್ಸ್ತಾರ ಆಗ್ತೈತಿ ಅಂತ ಅಂದ್ರು ಅವ್ರು ಸ್ವಲ್ಪ ನಾವು ಕೊಟ್ಟಿದಂತ ಕಾಪಿನೆಲ್ಲ ಸ್ಟಡಿ ಮಾಡ್ಬೇಕಂತ ಅನ್ನತ್ತಿದ್ರು ಏನಿಲ್ಲ ಅವರು ಶಿಕ್ಷೆನ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಂತೂ ಇಂತೂ ನಿಂದು ಎಲ್ಲ ಕಷ್ಟ ತೀರ್ತಲ್ಲಪ್ಪ ಇನ್ಮೇಲೆ ಯಾವ್ದೇ ರೀತಿ ಕಷ್ಟ ಬರಬಾರ್ದು ನಡಿಯಪ್ಪ ಅಂದಂಗ ನಮ್ಮ ಊರ್ಮೇಳ ಅಂದಂಗ ಬರೀ ಮಾತಾಡ್ಕೊಂತ ನಿಂತ್ರ ಹೊಟ್ಟಿ ತುಂಬೋದಿಲ್ಲ ಫಸ್ಟ್ ಊಟ ಮಾಡ್ಬರೋಣ ಅಂತ ಆಮೇಲೆ ಮುಂದಿನ ಕೆಲಸ ಇಲ್ಲ ಅಂದ್ರೆ ನಿಮ್ಮ ಮತ್ತೆ ಮಾರ ಉದ್ರಾವತಾರ ತಾಳ್ಬಿಡ್ತಾಳ ಏನ್ರಿ ನೀವು ಆ ಹುಡುಗನ ಮುಂದೆ ನನ್ನನ್ನ ಕಿಟಕಿ ಮಾಡಾಕ್ತಿರಲ್ಲ? ಏನಿಲ್ಲ ಹಂಗ ಸುಮ್ಮನೆ ಅಂದೆ ನಾನು ನಮ್ ಗೆಳೆಯನ್ ಕರ್ಕೊಂಡ್ಬರ್ತೇನೆ ಬಡ ಬಡ ಊಟಕ್ಕೆ ಮಾಡ್ರಿ ಜೀವನ ಅವ್ನಿಬ್ರು ಎಲ್ಲ ತರ ನೋಡ್ಕೊಂಡ್ಬರ್ತೀನಿ ಬಡ ಬಡ ಊಟಕ್ಕೆ ನೀಡ್ರಿ ಹಾ ಮಾವ ಎಲ್ಲ ಕೈಕಾಲ್ ಮುಖ ತೊಳ್ಕೊಂಬರಿ ನಾನು ಊಟಕ್ಕೆ ರೆಡಿ ಮಾಡ್ತೇನೆ. ನಡಿ ಸ್ವಾತಿ, ನಾನು ಹೆಲ್ಪ್ ಮಾಡ್ತೇನಂತ. ಬಡ ಬಡ ಊಟಕ್ಕೆ ನೀಡೋಣ ಅಂತ. ಕಾವ್ಯ, ಪೂಜಾ ನಡ್ರವ ನೀವು ಕುಂದ್ರಿ ಊಟಕ್ಕೆ. ಸೌಮ್ಯ ನಡಿವಾ. ಇಲ್ಲ ದೊಡಮ್ಮ, ನಾನು ನಿಮ್ ಜೊತೆಗೆ ಊಟಕ್ಕೆ ನೀಡಕ್ಕೆ ಹೆಲ್ಪ್ ಮಾಡ್ತೀನಿ. ಆಮೇಲೆ ನಾವು ಇಷ್ಟು ಸೇರಿ ಊಟಕ್ಕೆ ಕುಂದ್ರೋಣ ಅಂತ. ನಾನು ಅಕ್ಕನ ಜೊತೆನೇ ಊಟಕ್ಕೆ ಕುಂದ್ರೋದು. ನಾನು ವೈನಿ ಜೊತೆಗೆ ಊಟಕ್ಕೆ ಕುಂದ್ರೋದು. ನೀವೆಲ್ಲರೂ ಸೌಮ್ಯನ ಜೊತೆನೇ ಊಟಕ್ಕೆ ಕುಂದ್ರೋದಾದ್ರೆ ಅಲ್ಲಿ ಊಟಕ್ಕೆ ಕುಂದ್ರೋರು ಯಾರು? ಸೌಮ್ಯ ಏನು ಬೇಡ, ಇಷ್ಟು ಜೊತೆಗೆ ನೀನು ಕುಂತ್ಬಿಡು. ನಿಮ್ಗೆ ಇಷ್ಟ್ರಿಗೂ ಊಟಕ್ಕೆ ಬಡಿಸ್ತೇವಂತ. ಆಮೇಲೆ ನನಗೆ ನೀನು ಬಡಿಸುವಂತಿ. ನನಗ ಸ್ವಾತಿಗ ರಾತ್ರಿ ಬೇಕಂತಂದ್ರೆ ಅವ್ರಿಗೆ ಇಷ್ಟ್ರಿಗೂ ನೀಡಕ್ ಬರ್ತೈತಿ. ಆಮೇಲೆ ನಾವು ಇಷ್ಟು ಕುಂತು ಉಣ್ಣಕ್ ಬರ್ತೈತಿ. ಹೆಂಗಂತಿದಿ? ಹಾ ದೊಡಮ್ಮ, ಹಂಗಾಗ್ಲಿ. ಬರ್ರಿ ಬರ್ರಿ ಎಲ್ಲ ಬಡ ಬಡ.